ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ. ನಾನು ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ ಈ ದಿನ ನಾವು ಡೂಪ್ಲೆಕ್ಸ್ ಪೇಪರಿಂದ ರೋಸ್ ಹೇಗೆ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾದಂತಹ ವಸ್ತುಗಳು ಡೂಪ್ಲೆಕ್ಸ್ ಶೀಟ್ ಅಂತ. ಇದು ಡೂಪ್ಲೆಕ್ಸ್ ಹೇಗೆ ಅಂದರೆ ಇದು ಸ್ಟ್ರೆಚಬಲ್. ನಾವೀಗ ಸ್ಟ್ರೆಚ್ ಮಾಡ್ತೀವಲ್ಲ, ಸ್ಟ್ರೆಚಬಲ್ ಗೊತ್ತಾಗ್ತಾ? ಇದು ಸ್ಟ್ರೆಚಬಲ್ ಮಾಡ್ಬೋದು ಡೂಪ್ಲೆಕ್ಸ್ ಪೇಪರು. ಇದಕ್ಕೆ ಬೇಕಾದಂಥ ವಸ್ತುಗಳು ಫೆವಿಕಾಲ್, ಸಿಸರ್, ಪೆನ್ಸಿಲ್, ರೀಫಿಲ್, ಸ್ಟ್ರಿಂಗ್, ಸ್ಕೇಲ್, ಡೂಪ್ಲೆಕ್ಸ್ ಶೀಟ್. ಇದು ಅಳತೆಗೆ ನೋಡಿ, ಇದು ಎಷ್ಟು ಸೆಂಟಿಮೀಟರ್ ಅಂದರೆ ನೋಡ್ಕೊಳ್ಳಿ, 0 to 6 ಸೆಂಟಿಮೀಟರ್ ಇರಬೇಕು ಉದ್ದ. ಈಗ ಬನ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಡೂಪ್ಲೆಕ್ಸ್ ಶೀಟು. ಇದನ್ನು ಯಾವಾಗಲೂ ನಾವು ಉದ್ದುದ್ದನೇ ಬಳಸಬೇಕು. ಈಗ ಅಗಲ ಮಾಡಬಾರ್ದು. ಡೂಪ್ಲೆಕ್ಸ್ ಶೀಟ್ದು ಈ ರೀತಿಯೇ ಬಳಸಬೇಕು. ನೋಡಿ, ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲು. ನಾವು ಯಾವಾಗಲೂ ಆಗಲಿ ರೋಸ್ ಮಾಡೋದಕ್ಕೆ ಒಂದೇ ಅಳತೆಯಲ್ಲೇ ಪೆಟಲ್ಸ್ನ ಯೂಸ್ ಮಾಡಬೇಕು. ನೋಡಿ, ಹೀಗೆ ಮಾರ್ಕ್ ಮಾಡ್ಕೊಳ್ಬೇಕು. ಆ ನಂತರ ಇದನ್ನು ಕಟ್ ಮಾಡಬೇಕು. ಸಿಸರು ಶಾರ್ಪ್ ಇರಬೇಕು. ಅದು ಒಂದೇ ಸಮ ಶೇಪ್ ಬರೋ ಥರ ಕಟ್ ಮಾಡಬೇಕು. ನೋಡಿ, ಹೀಗೆ ಬರುತ್ತೆ ಪೆಟಲ್ಸು. ಒಂದು ರೋಸ್ಗೆ ಸುಮಾರು 12ರಿಂದ 14ವರೆಗೂ ರೋಸ್ ಪೆಟಲ್ಸ್ ಇರಬೇಕಾಗತ್ತೆ. ನೋಡಿ, ಈಗ ಮಾಡೋ ವಿಧಾನ ಹೇಗೆ ಗೊತ್ತಾ? ಈಗ ಒಂದು ಪೆಟಲ್ಸ್ ಹೀಗೆ ತೊಗೊಳ್ಬೇಕು. ಇದಕ್ಕೆ ನಾವು ರೀಫಲ್ ತೊಗೊಂಡು ಹೀಗೆ ಸುತ್ತಬೇಕು. ನಂತರ ನೀವೇನು ಮಾಡಬೇಕು, ಇದನ್ನು ಸ್ಟ್ರೆಚ್ ಮಾಡಬೇಕು. ಹೀಗೆ ಅದು ಹೇಗಾಗುತ್ತೆ, ರೋಸ್ ಪೆಟಲ್ಸ್ ಬರುತ್ತಲ್ಲ ಹಿಂಭಾಗ ಹೀಗೆ ಬರುತ್ತೆ. ಸೀಸರ್ ತಗೊಂಡು ಹೀಗೆ ಮಾಡಬೇಕು. ನೆಕ್ಸ್ಟ್ ಹೀಗೆ ಹೀಗೆ ಎಲ್ಲ ಪೆಟಲ್ಸ್ಗೂ ನಾವು ಇದೇ ಥರನೇ ಮಾಡ್ಕೊಳ್ಬೇಕು. ಈಗ ಸ್ಟ್ರಿಂಗ್ಸ್ ತಗೊಳ್ಬೇಕು. ಹೀಗೆ ಇದನ್ನು ನಾವು ಸ್ವಲ್ಪ ಬೆಂಡ್ ಮಾಡಬೇಕು, ಲೂಪ್ ಮಾಡ್ಕೊಳ್ಬೇಕು. ಈಗ ಒಂದು ಪೆಟಲ್ಸ್ಗೆ ಫೆವಿಕಾಲ್ ಇರುತ್ತಲ್ಲ, ಅದನ್ನು ತಗೊಂಡು ಹೀಗೆ ಹಚ್ಕೊಳ್ಬೇಕು ಸ್ವಲ್ಪನೇ. ನೋಡಿ, ಫೆವಿಕಾಲ್ ಯಾವಾಗಲೂ ಸ್ವಲ್ಪ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಪೆಟಲ್ಸ್ಗೂ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಇಷ್ಟೇ ಸಾಕು. ನೋಡಿ, ಹೀಗೆ ಇದು ಆಪೋಸಿಟಲ್ಲೇ ನಾವು ಇದನ್ನು ಪೆಟಲ್ಸ್ನ ಹೀಗೆ ಅಂಟಿಸ್ಬೇಕು. ಈ ಪೆಟಲ್ಸ್ ಏನಂದರೆ ವಿಶೇಷ, ಇದು ಆಪೋಸಿಟಲ್ಲೇ ಅಂಟಿಸ್ಬೇಕು. ಆಗ ನಿಮಗೆ ರೋಸು ಶೇಪು ಚೆನ್ನಾಗಿ ಬರುತ್ತೆ. ನೋಡಿ,
ಈಗ ಇದು ನಾವು ಇದು ಕೆಳಗಡೆ ಲೀಫ್ ಥರ ಮಾಡಬೇಕಾಗತ್ತೆ. ಆ ಲೀಫ್ಗೆ ನಾವೇನು ಮಾಡಬೇಕು, ಕೆಳಗಡೆ ಈ ರೀತಿ ಗ್ರೀನ್ ರೂಪ್ಲೆಕ್ಸ್ ಶೀಟ್ ತೊಗೊಳ್ಬೇಕು. ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಹೀಗೆ ಹೀಗೆ ಇದನ್ನು ಶೇಪ್ ಬರೋ ಥರ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಿದ ನಂತರ ಈ ರೀತಿ ಇದನ್ನು ನಾವು ಈ ರೀತಿ ಸ್ವಲ್ಪ ಬೆಂಡ್ ಮಾಡಬೇಕು. ಇಲ್ಲಿ ನಾವು ಫೆವಿಕಾಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಈಗ ನೋಡಿ ರೋಸ್ ಎಷ್ಟು ಚೆನ್ನಾಗಿ ಶೇಪಾಗಿ ಬಂದಿದೆ. ಈಗ ನಾವು ಇದನ್ನು ಕವರ್ ಮಾಡಬೇಕು, ಈ ಸ್ಟ್ರಿಂಗ್ ಕಾಣದಾಗೆ. ಅದಕ್ಕೆ ಒಂದು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಗ್ರೀನ್ ಕಲರು. ಇದು ಸ್ವಲ್ಪ ಫೆವಿಕಾಲ್ ಅಪ್ಲೈ ಮಾಡಬೇಕು. ಅದಾದ ನಂತರ ನೋಡಿ ಹೀಗೆ ಇದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು. ಹೀಗೆ ನೋಡಿ, ಇದು ಡೂಪ್ಲೆಕ್ಸಿಂದ ಮಾಡಿರ್ತಕ್ಕಂಥ ರೋಸ್. ಧನ್ಯವಾದಗಳು. ಇದೆಲ್ಲ ಒಂದೇ ಸರ್, ಎಲ್ಲ ಕಲರ್ ಸಿಗುತ್ತೆ. ಓಕೆ ಸರ್, ಓಕೆ. ನೋಡಿ, ಇದು ನಾನು ಒಂದೇ ಬಣ್ಣ ಅಂದರೆ ರೆಡ್ ಕಲರಲ್ಲಿ ಮಾಡಿದ್ದೀನಿ. ನೀವು ಸಹ ಮಲ್ಟಿ ಕಲರಲ್ಲೂ ಸಹ ಮಾಡ್ಬೋದು. ಈಗ ನೋಡಿ, ನಾನೊಂದು ಬೊಕ್ಕೆ ತೋರಿಸ್ತೀನಿ. ಈ ರೀತಿ ಯಾರಿಗಾದರೂ ನೀವು ಗಿಫ್ಟ್ ಕೊಡಬೇಕು ಅಂದರೆ ಈ ರೀತಿ ಬೊಕ್ಕೆಯನ್ನು ಮಾಡಿ ಸಹ ನೀವು ಅವರಿಗೆ ಉಡುಗೊರೆಯಾಗಿ ಕೊಡಬಹುದು. ಇದು ತುಂಬ ಅವ್ರಿಗೆ ನೋಡಿದ ತಕ್ಷಣ ಖುಷಿಯಾಗುತ್ತೆ. ಈ ರೀತಿ ನೋಡಿ ಬೊಕ್ಕೆನೂ ಸಹ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.